ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೆಂಟ್ರಲ್ ಜೈಲಿನಲ್ಲಿ ರಾಜ್ಯಾತಿಥ್ಯ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗೋದಕ್ಕೆ ನಟ ಧನ್ವೀರ್ಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಧನ್ವೀರ್ಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು. 2 ದಿನಗಳಲ್ಲಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಸೂಚನೆ ಕೊಡಲಾಗಿದೆ. ಸೆಂಟ್ರಲ್ ಜೈಲಲ್ಲಿ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಆಗಿತ್ತು ಕಳೆದ ವಾರ. ತನಿಖೆಗೆ ಪರಪ್ಪನ ಅಗ್ರಹ ಠಾಣೆಯ ಪೊಲೀಸರು ಮುಂದಾಗಿದ್ರು. ಇದೀಗ ಎರಡನೇ ಬಾರಿಗೆ ಧನ್ವೀರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪೊಲೀಸರು, ನೀವು ವಿಚಾರಣೆಗೆ ಬರಬೇಕು ಅಂತ. 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ವಿಚಾರಣೆಗೆ ಹಾಜರಾದರೆ ನಟ ಧನ್ವೀರ್ಗೆ ಮತ್ತಷ್ಟು ಸಂಕಷ್ಟ ಆಗೋ ಸಾಧ್ಯತೆ ಇದೆ. ಹಾಗಾದರೆ ನಟ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ವಿಡಿಯೋ ವೈರಲ್ ಪ್ರಕರಣದಲ್ಲಿ ಧನ್ವೀರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿತ್ತು. ಈ ವೇಳೆ ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡೆದು ರಿಟ್ರೀವ್ಗೆ ಕಳಿಸಲಾಗಿತ್ತು. ಪರಪ್ಪನ ಅಗ್ರಹಾರ ಪೊಲೀಸರು ಕಳಿಸಿಕೊಟ್ಟಿದ್ದರು. ಪೊಲೀಸರ ತನಿಖೆಯಲ್ಲಿ ಧನ್ವೀರ್ ಮೊಬೈಲ್ನಿಂದ ಹಲವರಿಗೆ ವಿಡಿಯೋ ಕಳಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಂತೆ. ಆದರೆ ಮೊಬೈಲ್ನಲ್ಲಿ ಎಲ್ಲ ವಿಡಿಯೋ ಡಿಲೀಟ್ ಮಾಡಿದಾರಂತೆ ನಟ ಧನ್ವೀರ್. ಮೊಬೈಲ್ ರಿಟ್ರೀವ್ ಆಗಿದ್ದು ಆ ನಿಟ್ಟಿನಲ್ಲಿ ವಿಚಾರಣೆ ಮಾಡೋದಕ್ಕೆ ನೋಟಿಸನ್ನು ಕೊಡಲಾಗಿದೆ. ಹಾಗಾದರೆ ವಿಚಾರಣೆಗೆ ಹಾಜರಾದರೆ ನಟ ಧನ್ವೀರ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ? ವಿಚಾರಣೆಗೆ ಹಾಜರಾಗ್ತಾರೋ ಅಥವಾ ಮತ್ತಷ್ಟು ಸಮಯವನ್ನು ಕೇಳ್ತಾರೋ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಅಂದರೆ 2 ದಿನಗಳ ಹಿಂದೆ ಅವ್ರಿಗೆ ನೋಟಿಸ್ ಬಂದಿತ್ತಂತೆ. ಅವರು ವಕೀಲರ ಮೂಲಕ ಉತ್ತರವನ್ನು ಕೊಟ್ಟಿದ್ದರು. ಧನ್ವೀರ್ ಪ್ರವಾಸದಲ್ಲಿದ್ದಾರೆ, ಹೀಗಾಗಿ ಪ್ರವಾಸದ ನಂತರ ಬಂದು ವಿಚಾರಣೆಗೆ ಹಾಜರಾಗ್ತಾರೆ, ಈಗ ಆಗೋದಿಲ್ಲ ಅಂತ. ಆದರೆ ಪೊಲೀಸರೀಗ ಮತ್ತೊಮ್ಮೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನುವಂಥ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಈಗ ಧನ್ವೀರ್ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ದರ್ಶನ್ ಅವರ ಆಪ್ತರು ಇವರು. ಪರಪ್ಪನ ಅಗ್ರಹಾರದಲ್ಲಿ ಕುಣಿದಾಡಿರೋ ವಿಡಿಯೋ, ಮೋಜು ಮಸ್ತಿ ಮಾಡಿರುವಂಥ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಇದನ್ನು ನಾವು ತನಿಖೆ ಮಾಡ್ತೀವಿ, ಯಾರ ತಪ್ಪಿದೆ ಅವರಿಗೆ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿತ್ತು. ಆ ನಿಟ್ಟಿನಲ್ಲಿ ಇದೀಗ ಧನ್ವೀರ್ಗೆ ನೋಟಿಸ್ ಜಾರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಧನ್ವೀರ್ ಅವರಿಗೆ ಈ ಹಿಂದೆನೂ ನೋಟಿಸ್ ಕೊಟ್ಟಿದ್ರು, ಅವರೇನೋ ಪ್ರವಾಸದಲ್ಲಿ ಇದ್ದೀವಿ ಹೀಗಾಗಿ ಬರೋಕ್ಕಾಗೋದಿಲ್ಲ ಅಂದಿದ್ರಂತೆ. ಒನ್ಸ್ ಅಗೇನ್ ನೋಟಿಸ್ ಜಾರಿಯಾಗಿದೆ ಧನ್ವೀರ್ ಅವರಿಗೆ. ಪ್ರವೀಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇದು ಪ್ರೊಸೀಜರ್ ಪ್ರಕಾರ ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಅಂದ್ರೆ ತನಿಖೆಯನ್ನ ನಡೆಸಬೇಕಾದ್ರೆ ಅಥವಾ ಆತನನ್ನ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತಾವಿರುವಂತಹ ಠಾಣೆಗೆ ಕರೆಸಿಕೊಳ್ಳುವಂತಹ ಪ್ರೊಸೀಜರ್ ನಲ್ಲಿ ನೋಟಿಸ್ ಕೊಟ್ಟು ಕರೆಸುವಂತದ್ದು ಸಹಜ. ಸದ್ಯಕ್ಕೆ ಏನು ಪರಪ್ಪನಗ್ರಹಾರದ ಈ ಖೈದಿಗಳು ಡ್ಯಾನ್ಸ್ ಮಾಡುವಂತಹ ವಿಡಿಯೋಗಳಾಗಿರ್ಬೋದು, ಉಗ್ರನ ಕೈಯಲ್ಲಿ ಮೊಬೈಲ್ ಇಟ್ಟಿದ್ದು, ಅದೇ ರೀತಿಯಾಗಿ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇಟ್ಟಿದ್ದು, ಬೇರೆ ಬೇರೆ ಖೈದಿಗಳು ಕೂಡ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರುವಂತಹ ಇತ್ತೀಚಿನ ವಿಡಿಯೋಗಳು ಮತ್ತು ಹಳೆ ವಿಡಿಯೋಗಳು ಏನು ವೈರಲ್ ಆಗಿತ್ತಲ್ಲ, ಇದರ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವಿ. ಯಾಕಂತಂದ್ರೆ ನಟ ದರ್ಶನ್ಗೆ ತುಂಬಾ ಆಪ್ತರಾಗಿರೋದ್ರಿಂದಾಗಿ ಜೈಲಿನಲ್ಲಿರುವಂತಹ ಅಂದ್ರೆ ಈ ದರ್ಶನ್ಗೆ ಸರಿಯಾದಂತಹ ಫೆಸಿಲಿಟಿಯನ್ನ ಕೊಡ್ತಾ ಇಲ್ಲ, ಬೇರೆಯವರಿಗೆ ಮಾತ್ರ ಫೆಸಿಲಿಟಿಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ತೋರಿಸಿಕೊಳ್ಳುವಂತಹ ಸಲುವಾಗಿ ಮತ್ತು ಜನರ ಮುಂದೆ ಕೆಲವೊಂದು ವಿಡಿಯೋಗಳನ್ನ ಇಟ್ಟು ಜೈಲಾಧಿಕಾರಿಗಳ ಒಂದು ನಡೆ ಏನಿದೆ ಅದನ್ನ ಕೋರ್ಟ್ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ತೋರಿಸುವಂತಹ ಹಿನ್ನೆಲೆಯಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ದರ್ಶನ್ ಆಪ್ತ ಧನ್ವೀರ್ ಅನ್ನೋ ಒಂದು ಆಂಗಲ್ ನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಏನು ಈ ಧನ್ವೀರ್ಗೆ ಸಿಸಿಬಿ ಪೊಲೀಸರು ಡ್ರಿಲ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತನ ಮೊಬೈಲ್ ಪರಿಶೀಲನೆ ಮಾಡುವಂತದ್ದು ಮತ್ತು 1-to-1 ಪ್ರಶ್ನೆ ಕೇಳುವಂತದ್ದು ಎಲ್ಲವನ್ನೂ ಕೂಡ ಮಾಡಿ ಆತನ ಪರಪ್ಪನಗ್ರಹಾರ ಠಾಣೆ ಬಳಿ ಕೂಡ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಕಳಿಸಿಕೊಡಲಾಗಿತ್ತು. ಸಿಸಿಬಿ ಪೊಲೀಸರು ಕೂಡ ಆತನನ್ನ ಕಳಿಸಿಕೊಟ್ಟಿದ್ರು. ಈಗ ಸದ್ಯಕ್ಕೆ ಅವಶ್ಯಕತೆ ಇದೆ ತನಿಖೆಗೆ, ಅಂದ್ರೆ ತನಿಖೆಯ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನ ವಿಚಾರಣೆ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟೆ ಕರೆಸಬೇಕು. ಹೀಗಾಗಿ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡಿರ್ತಾರೆ. ಆದ್ರೆ
ನಟ ಧನ್ವೀರ್ ನಾನು ಹೊರಗಡೆ ಇದ್ದೇನೆ, ಹೀಗಾಗಿ ನಾಳೆ ಬರ್ತೇನೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ರಂತೆ. ಹೀಗಾಗಿ ಮತ್ತೊಂದು ನೋಟಿಸ್ ಕೊಡುವಂತಹ ಪ್ರೊಸೀಜರ್ ಅನ್ನು ಕೂಡ ಮಾಡಿದ್ದಾರೆ. ಈಗಾಗಲೂ ಕೂಡ ನಟ ಧನ್ವೀರ್ ಏನಾದ್ರೂ ಕೂಡ ವಿಚಾರಣೆಗೆ ಹಾಜರಾಗದೆ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಏನಾದ್ರೂ ಕೂಡ ನಟ ಧನ್ವೀರ್ ಇವತ್ತು ಏನಾದ್ರೂ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ, ಇವತ್ತು ಭಾನುವಾರ, ಇವತ್ತೇನಾದ್ರೂ ಕೂಡ ಈಗಾಗಲೇ ಮೇಲ್ನೋಟಕ್ಕೆ ನಟ ಧನ್ವೀರ್ ಕೆಲವೊಬ್ಬರಿಗೆ ವಿಡಿಯೋ ಶೇರ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಸಿಬಿ ಪೊಲೀಸರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಮತ್ತೆ ನೋಟಿಸ್ ಅನ್ನು ಕೊಟ್ಟು ಕಳಿಸುವಂತಹ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ತೊಡ್ಕೊಂಡಿದ್ದಾರೆ. ಹೀಗಾಗಿ ಏನಾದ್ರೂ ಕೂಡ ಧನ್ವೀರ್ ಇವತ್ತು ಸಿಸಿಬಿ ಕಚೇರಿಗೆ ಹೋದ್ರೆ ಅಲ್ಲೇ ಏನಾದ್ರೂ ಅರೆಸ್ಟ್ ಪ್ರೊಸೀಜರ್ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನೋ ಒಂದು ಭಯ ಕೂಡ ಧನ್ವೀರ್ಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ನಟ ಧನ್ವೀರ್ ಇವತ್ತೂ ಕೂಡ ವಿಚಾರಣೆಗೆ ಹಾಜರಾಗಲ್ಲ ಅನ್ನೋ ಒಂದು ಆಂಗಲ್ ಅನ್ನು ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಮೊಬೈಲ್ ಚೆಕ್ ಮಾಡುವಂತದ್ದು ಮತ್ತು FSL ಗೆ ಕಳಿಸಿರುವಂತಹ ಮೊಬೈಲ್ ನಲ್ಲಿ ಏನಾದ್ರೂ ಕೆಲವೊಂದು ವಿಡಿಯೋಗಳು ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಖಂಡಿತ ಧನ್ವೀರ್ಗೆ ಸಂಕಷ್ಟ ಎದುರಾಗುತ್ತೆ. ಈ ಪ್ರಕರಣದಲ್ಲಿ ಬೇರೆ ಬೇರೆಯವರು ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅಧಿಕಾರಿಗಳಿಗಿದೆ. ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುಂದೆ ಧನ್ವೀರ್ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ಸಿಸಿಬಿ ಪೊಲೀಸರು ಕೇಳಲಿದ್ದಾರೆ. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.